So components of the integration, skills of integration. ಎರಡನೇದು ಬರ್ಕೊಡ್ರಿ, ಸ್ಕಿಲ್ಸ್ ಆಫ್ ಎಕ್ಸ್ಪ್ಲೇನಿಂಗ್. ಯೂಸ್ ಆಫ್ adequate language and content continuity. ಸಮಂಜಸ ಭಾಷೆಯ ಬಳಕೆ ಮತ್ತು ವಿಷಯದಲ್ಲಿ ನಿರಂತರತೆ. ಎರಡನೇದು use of concluding statement. Use of concluding statement. ಮುಕ್ತಾಯದ ಹೇಳಿಕೆ. Check the student's knowledge. ವಿದ್ಯಾರ್ಥಿಗಳ ಗ್ರಹಿಕೆಯನ್ನ ಪರೀಕ್ಷಿಸಲಾಯಿತು. ವಿದ್ಯಾರ್ಥಿಗಳ ಗ್ರಹಿಕೆಯನ್ನ ಪರೀಕ್ಷಿಸಲಾಯಿತು. So in the explaining, what you will do, you will, while explaining, you have to use the adequate language as well as the content continuity. Means content, you have to present the content in the logical manner, as well as after completion of your teaching, you have to conclude the statement. So today we have learned about this and this, you have to conclude. Then while teaching, you have to interact with the students. What purpose you have to interact with the students mean? You have to check the students knowledge, they are following or not towards your teaching. You have to check. That purpose you will interact with the students, check the students knowledge, as well as the you will check the students are following or not your teaching. So that purpose you will check the students knowledge. ಈಗ ವಿವರಣೆ ಮಾಡುವಂತ ಕೌಶಲ್ಯಗಳಲ್ಲಿ ಏನ್ ನೋಡ್ತೀರಿ ಅಂತಂದ್ರೆ, ಸಮಂಜಸ ವಿವರಣೆ ಮಾಡುವಂತ ಸಂದರ್ಭದಲ್ಲಿ ಸಮಂಜಸವಾದಂತಹ ಭಾಷೆಯನ್ನ ಬಳಸಬೇಕಾಗ್ತದೆ. ಸಮಂಜಸವಾದಂತಹ ಭಾಷೆ ಮತ್ತು ವಿಷಯದಲ್ಲಿ ನಿರಂತರತೆ. ವಿಷಯದಲ್ಲಿ ಏನಿರ್ಬೇಕು ಅಂದ್ರೆ ನಿರಂತರತೆ ಇರಬೇಕು. ವಿಷಯವನ್ನ ಕ್ರಮಬದ್ಧವಾಗಿ ಜೋಡಣಾಬದ್ಧವಾಗಿ ವಿಷಯವನ್ನ ಬೋಧಿಸ್ಬೇಕಾಗ್ತದೆ. ಮತ್ತು ಪಾಠ ಬೋಧನೆಯ ಕೊನೆಯಲ್ಲಿ ನೀವು ಮುಕ್ತಾಯದ ಹೇಳಿಕೆಯನ್ನು ಹೇಳಬೇಕಾಗ್ತದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇದುವರೆಗೆ ಇದನ್ನ ಅರ್ಥ ಮಾಡ್ಕೊಂಡ್ವಿ ಅಂತ ನೀವು ಅದನ್ನ ಮುಕ್ತಾಯ ಹೇಳ, ಇದುವರೆಗೆ ಇದರ ಅರ್ಥ, ಇದರ ಪರಿಕಲ್ಪನೆ, ಇದರ ಸಾಧನೆಗಳನ್ನ ನಾವು ಈ ರೀತಿ ಅರ್ಥ ಮಾಡ್ಕೊಂಡ್ವಿ ಅಂತ ಹೇಳಿ ಏನೇನ್ ಕಲಿಸ್ತಾ ಇದ್ದೀರಲ್ಲ ಅದನ್ನ ಏನ್ ಮಾಡ್ಬೇಕಾಗ್ತದೆ, ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಆಫ್ ಏಮ್, ಕನ್ಕ್ಲೂಡಿಂಗ್ ದ ಸ್ಟೇಟ್ಮೆಂಟ್, ಎರಡು ಬಹಳ ಇಂಪಾರ್ಟೆಂಟ್. ಏನ್ ಹೇಳ್ತಾ ಇದ್ದೀರಿ, ಕೊನೆಯಲ್ಲಿ ಏನ್ ಅರ್ಥ ಏನ್ ಹೇಳಿದ್ರಿ ವಿದ್ಯಾರ್ಥಿ, ಅದನ್ನೇನ್ ಮಾಡಕ್ಕಾಗ್ತದೆ, ಅಂತಿಮ ಹೇಳಿಕೆಯನ್ನ ಹೇಳಲೇಬೇಕಾಗ್ತದೆ. ಮತ್ತು ವಿದ್ಯಾರ್ಥಿಗಳ ನೀವು ಗ್ರಹಿಕೆಯನ್ನ ಪರೀಕ್ಷಿಸಲಾಯಿತು ಅಂದ್ರೆ ವಿದ್ಯಾರ್ಥಿಯನ್ನ ಯಾಕೆ ಚೆಕ್ ಮಾಡ್ತಿದ್ದ, ಅವರ ಒಂದು ಗ್ರಹಿಕೆ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರು ಅಂತ ನೀವು ಪರೀಕ್ಷೆ ಮಾಡ್ತೀರಿ. ಯಾವುದ್ರ ಸಲುವಾಗಿ ಮಾಡ್ತೀರಿ ಅಂತಂದ್ರೆ, ನಿಮ್ಮನ್ನ ಅವರು ಫಾಲೋ ಮಾಡ್ತಾ ಇದ್ದಾರೋ ಇಲ್ಲಪ್ಪ, ನೀವು ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಅಂತ ಏನ್ ಮಾಡ್ತೀರಿ, ವಿದ್ಯಾರ್ಥಿಗಳ ಒಂದು ಗ್ರಹಿಕೆಯನ್ನ ಪರೀಕ್ಷೆ ಮಾಡ್ತೀರಿ. ಈ ಮೂರು ಕಾಂಪೋನೆಂಟ್ ಗಳನ್ನ ಹೆಚ್ಚಾಗಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸ್ಕಿಲ್ ಆಫ್ ಎಕ್ಸ್ಪ್ಲೇನಿಂಗ್, ಅಂದ್ರೆ ವಿವರಣೆ ಮಾಡುವಂತ ಕೌಶಲ್ಯ. ಇನ್ನು ಮೂರನೇ ಕೌಶಲ್ಯ ಯಾವುದು, ಸ್ಕಿಲ್ ಆಫ್ ಇಂಟ್ರೊಡ್ಯೂಸಿಂಗ್ ವಿತ್ ಎಕ್ಸಾಂಪಲ್ಸ್, ಉದಾಹರಣೆಯೊಂದಿಗೆ ದೃಷ್ಟಾಂತಿಸುವ ಕೌಶಲ. ಇಲ್ಲಿ ಏನ್ ಕಾಂಪೋನೆಂಟ್, ಯೂಸಿಂಗ್ ಸಿಂಪಲ್, ರೆಲೆವೆಂಟ್, ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ಸ್. ಈಗ of course you are using the inductive method and deductive method here. In the inductive deductive method, you have to use simple, relevant and interesting examples. ನೀವು ಉದಾಹರಣೆಯೊಂದಿಗೆ ದೃಷ್ಟಾಂತಿಸುವ ಕೌಶಲ್ಯಗಳಲ್ಲಿ ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿಗಳನ್ನ ಎರಡು ಬಳಸ್ತೀರಿ, ಹೌದಲ್ವಾ? ಎರಡು ಬಳಸಲಿ ಉದಾಹರಣೆಗಳು ಕಾಮನ್ ಆಗಿ ಬರ್ತವೆ. ಎಂತ ಉದಾಹರಣೆಗಳನ್ನ ಕೊಡ್ಬೇಕು ಮಕ್ಕಳಿಗೆ ಅಂತಂದ್ರೆ, ಸಿಂಪಲ್, ಐ ಆಮ್ ಆಡಿಬಲ್ ನೋ ಸ್ಟೂಡೆಂಟ್ಸ್? Yes, ma'am. Okay, fine. ಸಿಂಪಲ್, ಸರಳವಾದಂತಹ ಉದಾಹರಣೆಗಳು, ಸಂಬಂಧಪಟ್ಟಂತಹ ಉದಾಹರಣೆಗಳು ಮತ್ತು ಆಸಕ್ತಿದಾಯಕವಾದಂತಹ ಉದಾಹರಣೆಗಳನ್ನು ನೀವು ಬಳಸ್ತೀರಿ. ದೆನ್ ಸೆಕೆಂಡ್ ಕಾಂಪೋನೆಂಟ್ ಈಸ್ ಯೂಸಿಂಗ್ ಇಂಡಕ್ಟಿವ್ ಡಿಡಕ್ಟಿವ್ ಅಪ್ರೋಚ್, ನಿಗಮನ ಮತ್ತು ಅನುಗಮನ ಪದ್ಧತಿಯನ್ನ ಬಳಸಿದರು. ಕೊಡುವಂತ ಸಂದರ್ಭದಲ್ಲಿ sometimes I will start from the rule and I will conclude with the example. Sometimes I will start from the examples and conclude with the rule. So whereas I have used the inductive method as well as the deductive method. ಒಮ್ಮೆ ನಾನು ನಿಯಮವನ್ನ ಹೇಳಿ ಉದಾಹರಣೆ ಮುಖಾಂತರ ಮುಕ್ತಾಯಗೊಳಿಸ್ತೇನೆ, ಒಮ್ಮೆ ಉದಾಹರಣೆಗಳನ್ನ ಹೇಳಿ ನಿಯಮದ ಮುಖಾಂತರ ಮುಕ್ತಾಯವನ್ನಗೊಳಿಸ್ತೇನೆ. ಎರಡು ಪದ್ಧತಿಗಳನ್ನ ನಾನು ಬಳಸ್ತೇನೆ. ಅದೇನಾಗ್ತದೆ, ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿ. ಇವು ಮೂರು ಬರ್ಕೊಂಡ್ರಲ್ಲಮ್ಮ, ಇದು ಮೂರು ಎಲ್ಲ ಕಾಂಪೋನೆಂಟ್ಸ್ ಬರ್ಕೊಂಡ್ರಿ? ಓಕೆ, ನೆಕ್ಸ್ಟ್ ಒನ್
ಸ್ಕಿಲ್ ಆಫ್ ಸ್ಟಿಮ್ಯುಲಸ್ ವೇರಿಯೇಷನ್ ಅಂದ್ರೆ ಉದ್ದೀಪಕ ಬದಲಾವಣೆ ಮಾಡುವಂತಹ ಕೌಶಲ. ಅಲ್ಲಿ ಏನು ಅಂತಂದ್ರೆ ಟು ಎಂಫಸೈಸ್ ಇಂಪಾರ್ಟೆನ್ಸ್ ಟೀಚರ್ ಯೂಸ್ಡ್ ಗೆಸ್ಚರ್ಸ್ ಅಂಡ್ ಇಮೋಷನ್ಸ್. ಬರ್ಕೊಡ್ರಿ. ಟು ಎಂಫಸೈಸ್ ಇಂಪಾರ್ಟೆನ್ಸ್ ಟೀಚರ್ ಯೂಸ್ಡ್ ಗೆಸ್ಚರ್ಸ್ ಅಂಡ್ ಇಮೋಷನ್ಸ್. ವಿಷಯದ ಮಹತ್ವವನ್ನು ತಿಳಿಸಲು ಶಿಕ್ಷಕರು ಭಾವಾಭಿನಯ ಪ್ರದರ್ಶಿಸಿದರು. ಟು ಎಂಫಸೈಸ್ ಇಂಪಾರ್ಟೆನ್ಸ್ ಟೀಚರ್ ಯೂಸ್ ಗೆಸ್ಚರ್ಸ್ ಅಂಡ್ ಇಮೋಷನ್ಸ್. ವಿಷಯದ ಮಹತ್ವವನ್ನು ತಿಳಿಸಲು ಶಿಕ್ಷಕರು ಭಾವಾಭಿನಯ ಪ್ರದರ್ಶಿಸಿದರು. ಸೆಕೆಂಡ್ ಕಾಂಪೋನೆಂಟ್ ಇನ್ಸ್ಟನ್ಸ್ ಆಫ್ ಟೀಚರ್ ಮೂವ್ಮೆಂಟ್ ಫ್ರಮ್ ಒನ್ ಪ್ಲೇಸ್ ಟು another to encourage attention of students. ವಿದ್ಯಾರ್ಥಿಗಳ ಗಮನ ಸೆಳೆಯಲು ಶಿಕ್ಷಕರು ಒಂದು ಸ್ಥಳದಿಂದ ಇನ್ನೊಂದು ಕಡೆ ಚಲಿಸಿದ ಸಂದರ್ಭಗಳು. ವಿದ್ಯಾರ್ಥಿಗಳ ಗಮನ ಸೆಳೆಯಲು ಶಿಕ್ಷಕರು ಒಂದು ಸ್ಥಳದಿಂದ ಇನ್ನೊಂದು ಕಡೆ ಚಲಿಸಿದಂತಹ ಸಂದರ್ಭಗಳು. ಇನ್ಸ್ಟನ್ಸ್ ಆಫ್ ಟೀಚರ್ ಮೂವ್ಮೆಂಟ್ ಫ್ರಮ್ ಒನ್ ಪ್ಲೇಸ್ ಟು another to encourage ಅಟೆನ್ಷನ್ ಆಫ್ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಗಮನ ಸೆಳೆಯಲು ಶಿಕ್ಷಕರು ಒಂದು ಸ್ಥಳದಿಂದ ಇನ್ನೊಂದು ಕಡೆ ಚಲಿಸಿದ ಸಂದರ್ಭಗಳು. ನೋಟೆಡ್? ಹ್ಯಾವ್ ನೋಟೆಡ್? ಬರ್ಕೊಂಡ್ರಲ್ಲಮ್ಮ? Yes, ma'am. Next, teacher focused pupils' attention in particular aspects in the lessons by verbal statements. Verbal statements and non-verbal behaviors. Teacher focused pupil attention on particular aspects in the lesson by verbal statements and non-verbal behaviors. ವಿಶೇಷ ಅಂಶಗಳನ್ನು ಕುರಿತು ಶಿಕ್ಷಕರು ವಿದ್ಯಾರ್ಥಿಗಳ ಅವಧಾನವನ್ನ ಶಾಬ್ದಿಕ ಹೇಳಿಕೆಗಳಿಂದ ಮತ್ತು ಸಂಜ್ಞೆಗಳಿಂದ ಕೇಂದ್ರೀಕರಿಸಿದರು. ಬರದ್ರಿ? ವಿಶೇಷ ಅಂಶಗಳನ್ನ ಕುರಿತು ಶಿಕ್ಷಕರು ವಿದ್ಯಾರ್ಥಿಗಳ ಅವಧಾನವನ್ನ ಶಾಬ್ದಿಕ ಹೇಳಿಕೆಗಳಿಂದ ಮತ್ತು ಸಂಜ್ಞೆಗಳಿಂದ ಕೇಂದ್ರೀಕರಿಸಿದರು. ಅಂದ್ರೆ ಸ್ಟಿಮ್ಯುಲಸ್ ವೇರಿಯೇಷನ್ ಅಲ್ಲಿ ಅಂದ್ರ ಟು ಎಂಫಸೈಸ್ ಇಂಪಾರ್ಟೆನ್ಸ್ ಟೀಚರ್ ಹ್ಯಾಸ್ ಯೂಸ್ ದ ಗೆಸ್ಚರ್ಸ್ and emotions. This is a very important. Anyhow, the name itself indicates stimulus variation. You have to use some gestures and emotion on the basis of content. ವಿಷಯ ಯಾವ ರೀತಿ ಇರ್ತದೆ ಅದರ ಮೇಲೆ ಏನ್ ಮಾಡ್ಬೇಕಾಗ್ತದೆ, ನೀವು ಭಾವಾಭಿನಯ ಪ್ರದರ್ಶನ ಮಾಡಲೇಬೇಕಾಗ್ತದೆ. Then movements, teacher movements from one place to another place for the attention of the students. When you will move from one place to another place, no, ಪರ್ಪಸ್ಲಿ ವಿಲ್ ಮೂವ್ ಆರ್ ಮೀನಿಂಗ್ಫುಲ್ ಅಂದ್ರೆ ಅದು ಬೇಕು ಅಂತಾನೆ ಅಂತಲ್ಲ, ಆ ವಿಷಯಕ್ಕೆ ಅನುಗುಣವಾಗಿ ನೀವು ಮೂವ್ಮೆಂಟ್ಸ್ ಇದ್ದಾಗ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನಿಮ್ಮ ಅವಧಾನವನ್ನ ಕೇಂದ್ರೀಕರಿಸ್ತಾರೆ. ದೆನ್ ಟೀಚರ್ ಫೋಕಸ್ ಪೀಪಲ್ ಅಟೆನ್ಷನ್ ಇನ್ ಪರ್ಟಿಕ್ಯುಲರ್ ಆಸ್ಪೆಕ್ಟ್ಸ್. ಶಿಕ್ಷಕರು ಹೇಳ್ಬೇಕಂತ ಸಂದರ್ಭದಲ್ಲಿ ಯು ಹ್ಯಾವ್ ಟು ಯೂಸ್ ದ ವರ್ಬಲ್ ಸ್ಟೇಟ್ಮೆಂಟ್ಸ್ ಆಸ್ ವೆಲ್ ಆಸ್ ದ ನಾನ್ ವರ್ಬಲ್ ಬಿಹೇವಿಯರ್ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್. ಪರಿಣಾಮಕಾರಿಯಾದಂತ ಒಂದು ಸಂವಹನ ಆಗ್ಬೇಕು ಅಂತಂದ್ರೆ ದೀಸ್ ಬೋತ್ ಆರ್ ವೆರಿ ಮಚ್ ನೀಡೆಡ್. ವಿಚ್ ಒನ್? ವರ್ಬಲ್ ಸ್ಟೇಟ್ಮೆಂಟ್ as well as the non-verbal behaviors. Non-verbal behavior means you will use your gestures, ಆಮೇಲೆ ಏನ್ ಹೇಳ್ಬೋದು, ನಿಮ್ಮ ಹಾವಭಾವ ಅಂತ ಹೇಳ್ತೀರಿ, ನಿಮ್ಮ ಸಿಂಬಾಲ್ಸ್ ಯೂಸ್ ಮಾಡ್ತೀರಿ, ಕೆಲವೊಂದು ಕೈಯನ್ನ ಈ ರೀತಿ ಮಾಡ್ಬೋದು, ಮೂಮೆಂಟ್ಸ್ ಇರ್ಬೋದು, ಅವೆಲ್ಲ ಏನಾಗ್ತದೆ ನಾನ್ ವರ್ಬಲ್ ಬಿಹೇವಿಯರ್ಸ್. ಎಲ್ಲ ಪರಿಣಾಮಕಾರಿಯಾದಂತ ಸಂವಹನ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್. ದೀಸ್ ಆರ್ ವೆರಿ ಮಚ್ ಎಸೆನ್ಷಿಯಲ್. ಇವೆರಡು ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಯಾವುದು? ನಿಮ್ಮ ಶಾಬ್ದಿಕ ಹೇಳಿಕೆಗಳು, ಮೌಖಿಕ ಹೇಳಿಕೆಯನ್ನು ಹೇಳ್ತಾ ಇರ್ತೀವಿ. ಮೌಖಿಕ ಹೇಳಿಕೆ ಹೇಳುವಂತ ಸಂದರ್ಭದಲ್ಲಿ ಏನ್ ಬೇಕಾಗ್ತದೆ ಅಂತಂದ್ರೆ ನಾನ್ ವರ್ಬಲ್ ಬಿಹೇವಿಯರ್ ಅಂತಂದ್ರೆ ಅಶಾಬ್ದಿಕ ಸಂಕೇತಗಳು. ನಿಮ್ಮ ಏನಂತ ಹೇಳ್ತೀರಿ, ಅದಕ್ಕೆ ಹಾವಭಾವ ಅಂತ ಹೇಳ್ಬೋದು, ನಿಮ್ಮ ಸಂಜ್ಞೆಗಳು ಅಂತ ಹೇಳ್ಬೋದು, ಅದನ್ನ ನಾವು ಬಳಸ್ತೀವಿ. ನೆಕ್ಸ್ಟ್, ಸ್ಕಿಲ್ ಆಫ್ ಕ್ವಶನಿಂಗ್, ಪ್ರಶ್ನಿಸುವಂತಹ ಕೌಶಲ. ಸ್ಕಿಲ್ ಆಫ್ ಕ್ವಶನಿಂಗ್, ಅದರಲ್ಲಿ ಗ್ರಾಮೆಟಿಕಲ್ ಕರೆಕ್ಟ್ನೆಸ್. ಫಸ್ಟ್ ಒನ್ ಗ್ರಾಮೆಟಿಕಲ್ ಕರೆಕ್ಟ್ನೆಸ್, ವ್ಯಾಕರಣ ಬದ್ಧತೆ. ಇದರಲ್ಲಿ ಎಲ್ಲಾ ಕಂಬೈನ್ ಮಾಡಿದ್ದೀನಿ, ಎಲ್ಲಾ ಕಂಪೋನೆಂಟ್ಸ್ ಗಳನ್ನ ನಾನು. ವ್ಯಾಕರಣ ಗ್ರಾಮೆಟಿಕಲ್ ಕರೆಕ್ಟ್ನೆಸ್ ಮೀನ್ಸ್
ನಿಮ್ಮ ಸಿಂಪಲ್ ಆಗಿರ್ಬೇಕು. ಆಮೇಲೆ ಸ್ಟ್ರಕ್ಚರ್, ಗ್ರಾಮೆಟಿಕ್ ಅಂದ್ರೆ ಗ್ರಾಮರ್ ಸ್ಟ್ರಕ್ಚರ್ ಏನಿರ್ತದೆ, ರಚನೆ ಏನಾಗಿರ್ತದೆ, ವ್ಯಾಕರಣ ಸರಿಯಾಗಿ ಇರಬೇಕು. ಪ್ರಶ್ನಿಸುವಂತ ರಚನೆ, ಪ್ರಶ್ನೆಯ ರಚನೆ ಏನಾಗಿರ್ಬೇಕು, ಸರಿಯಾಗಿ ಇರಬೇಕು. ಸೆಕೆಂಡ್ ಕಾಂಪೋನೆಂಟ್ ಪ್ರಶ್ನೆ ಕೇಳುವ ವೇಗ, ಸ್ಪೀಡ್ ಆಫ್ ಆಸ್ಕಿಂಗ್ ಕ್ವಶನ್ಸ್. ಪ್ರಶ್ನೆ ಕೇಳುವಂತಹ ವೇಗ, ಸ್ಪೀಡ್ ಆಫ್ ಆಸ್ಕಿಂಗ್ ಕ್ವಶನ್ಸ್. ಪ್ರಶ್ನೆ ಕೇಳುವ ವೇಗ ಅಂದ್ರೆ ನೀವು ಕೇಳುವಂತ ವೇಗ, ಪ್ರಶ್ನೆ ಕೇಳಿದ್ಮೇಲೆ ಎಷ್ಟು ವೇಗವಾಗಿ ಕೇಳಿದ್ರಿ, ವಿದ್ಯಾರ್ಥಿಗೆ ಎಷ್ಟು ಟೈಮ್ ಕೊಟ್ರಿ ನೀವು, ಅವ್ರಿಗೆ ಅರ್ಥ ಎಷ್ಟು ಮೀನಿಂಗ್ಫುಲ್ ಆಗಿತ್ತು ಕ್ವಶನ್, ಆಮೇಲೆ ಸ್ಪೀಡ್ ಯಾವ ರೀತಿ ಇತ್ತು, ಅಂದ್ರೆ ನಿಮ್ಮ ಪ್ರಶ್ನೆ ವಿದ್ಯಾರ್ಥಿಗೆ ಅರ್ಥನೇ ಆಗ್ಲಿಲ್ಲೋ ಹೇಗೋ, ಅಥವಾ ನೀವು ನಿಂತ್ರು ಹೆಂಗೋ, ಅದ್ರಲ್ಲಿ ಒಂದು ಫ್ಲೂಯೆನ್ಸಿ ಇರ್ಲಿಲ್ಲ, ಲ್ಯಾಕ್ ಆಫ್ ಫ್ಲೂಯೆನ್ಸಿ ಇತ್ತು ಹೇಗೋ, ಎಲ್ಲದರಲ್ಲಿ ಕೌಂಟ್ ಆಗ್ತದೆ ಪ್ರಶ್ನೆ ಕೇಳುವಂತಹ ವೇಗ. ನೀವು ಕೇಳಿದ ತಕ್ಷಣ ವಿದ್ಯಾರ್ಥಿಗೆ ಅದು ಸರಿಯಾಗಿ ಅರ್ಥ ಆಗಿರ್ಬೇಕು. ಆ ಒಂದು ವೇಗದಲ್ಲಿ ನೀವು ಏನ್ ಮಾಡ್ಬೇಕಾಗ್ತದೆ, ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಮತ್ತೆ ಎವ್ರಿ ಕ್ವಶನ್ ಶುಡ್ ಬಿ ಗ್ರಾಮೆಟಿಕಲಿ ಕರೆಕ್ಟ್ನೆಸ್, ಕರೆಕ್ಟ್ ವ್ಯಾಕರಣಬದ್ಧವಾಗಿ ರಚನೆ ಆಗಿರ್ಬೇಕು. ನೆಕ್ಸ್ಟ್ ಯಾವ್ದು ಹೇಳ್ರಿ, ನೆಕ್ಸ್ಟ್ ಸ್ಕಿಲ್ ಯಾವುದು, ಲಾಸ್ಟ್ ಸ್ಕಿಲ್? Using Blackboard, ma'am. Very good. Skill of using Blackboard. In that first one, adequate spacing between two letters and words. Adequate spacing between two letters and word. ಎರಡು ಅಕ್ಷರಗಳ ಮತ್ತು ಎರಡು ಪದಗಳ ನಡುವೆ ಸಾಕಷ್ಟು ಸ್ಥಳ ಬಿಟ್ಟಿಲ್ಲ. ಇಟ್ ಇಸ್ ಇನ್ ನೆಗೆಟಿವ್ ಫಾರ್ಮ್. ಇಲ್ಲಿ ನಾನು ನೆಗೆಟಿವ್ ಫಾರ್ಮ್ ಅಲ್ಲಿ ಇದೆ, ಇದು ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎರಡು ಅಕ್ಷರಗಳ ಮತ್ತು ಎರಡು ಪದಗಳ ನಡುವೆ ಸಾಕಷ್ಟು ಸ್ಥಳ ಬಿಟ್ಟಿಲ್ಲ. ಬಿಟ್ಟಿಲ್ಲ ಇದ್ದಾಗ ನೀವು ಹಾಕೋಬಹುದು, ಇಲ್ಲ ಬಿಟ್ಟಿದ್ರೆ ಆ ಒಂದು ಕಾಂಪೋನೆಂಟ್ ಅನ್ನು ಬಿಡಬಹುದು. ಅಡಿಕ್ವೇಟ್ ಸ್ಪೇಸಿಂಗ್ ಬಿಟ್ವೀನ್ ದ ಟೂ ಲೆಟರ್ಸ್ ಅಂಡ್ ವರ್ಡ್ಸ್. ಎರಡು ಅಕ್ಷರಗಳ ಮತ್ತು ಎರಡು ಪದಗಳ ನಡುವೆ ಸಾಕಷ್ಟು ಸ್ಥಳ ಬಿಟ್ಟಿಲ್ಲ. ಸೆಕೆಂಡ್ ಒನ್, ಸೈಜ್ ಆಫ್ ಲೆಟರ್ಸ್ ಆರ್ ಯೂನಿಫಾರ್ಮ್. ಅಕ್ಷರಗಳ ಗಾತ್ರ ಒಂದೇ ರೀತಿ ಆಗಿದೆ. Size of the letters are uniform. ಅಕ್ಷರಗಳ ಗಾತ್ರ ಒಂದೇ ರೀತಿ ಆಗಿದೆ. Next component, the sentences are not parallel to the base of the blackboard instead of being vertical. ಬರ್ಕೊಳ್ರಿ, note down. The sentences are not parallel to the base of the blackboard instead of being vertical. The sentences are not parallel to the base of the blackboard instead of being vertical. ವಾಕ್ಯಗಳು ಕರಿಹಲಿಗೆಯ ತಳಕ್ಕೆ ಸಮಾಂತರವಾಗಿರದೆ ಮೇಲಕ್ಕೆ ಅಥವಾ ಕೆಳಕ್ಕೆ ಹೋಗಿವೆ. ಲಾಸ್ಟ್ ಒನ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಅಕ್ಷರ ದೋಷ. ಬರವಣಿಗೆಯಲ್ಲಿ ದೋಷ ಇತ್ತು ಅಂದ್ರೆ, ತಪ್ಪಾಗಿ ಬರೆದಿದ್ರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಅಕ್ಷರ ದೋಷ. ಬರ್ಕೊಂಡ್ರಿ? ನೋಟೆಡ್? ಹ್ಯಾವ್ ಯು ನೋಟೆಡ್? Yes, ma'am. ಓಕೆ. ಇದರಲ್ಲಿ ಏನ್ ನೋಡ್ತೀರಿ ಅಂದ್ರೆ, ಯು ಹ್ಯಾವ್ ಟು ಕೀಪ್ ದ ಡಿಸ್ಟೆನ್ಸ್ ಬಿಟ್ವೀನ್ two letters and two words. Then size of the letter should be uniform. Then your line should be straight on the blackboard. You have to maintain write in the straight manner. Then it should not be the spelling mistakes. ಅಕ್ಷರ ದೋಷಗಳಲ್ಲಿ ಇರಬಾರ್ದು. ಇವೆಲ್ಲ ಎಲ್ಲಿ ನೋಡಿ ಬರಿತೀವಿ ಅಂತಂದ್ರೆ BB ಅಲ್ಲಿ ನಾವು ಬರಿತೀವಿ. ಇಲ್ಲಿ ಎಲ್ಲಾ ಕಾಂಪೋನೆಂಟ್ಸ್ ಗಳು ಆಲ್ಮೋಸ್ಟ್ ಕವರ್ ಆಯ್ತಲ್ವಾ ಇದರಲ್ಲಿ? ಸ್ಕಿಲ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಕವರ್ ಆಯ್ತಾ? Yes, ma'am. ಓಕೆ. ಈಗ ನಾವು ಡೆಮೋ ಸ್ಟಾರ್ಟ್ ಮಾಡೋಣ. ಡೆಮೋ ಕೊಡುವಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಆ ಕಾಂಪೋನೆಂಟ್ಸ್ ಬೇಸ್ ಮೇಲೆ ನಮ್ಗೆ ಫೀಡ್ಬ್ಯಾಕ್ ಕೊಡ್ಬೇಕು. ಸರಿನಾ ಮ್ಯಾಮ್? ಹಾ, ಓಕೆ ಮ್ಯಾಮ್. ಓಕೆ ಅಂದ್ರ ಸರಿ. ಸರಿ, ಸ್ಟಾರ್ಟ್ ಮಾಡ್ಲಾ ನಾನು? ಟೈಮ್ ಇಡ್ಬೇಕು ನೀವು, ಹೌದಾ? ನಾ ಎಷ್ಟು ಮಿನಿಟ್ ಮಾಡಿದೆ ಅಂತ ಹೇಳ್ಬೇಕು. Yes, ma'am. ಓಕೆ, ನಾ ಸ್ಟಾರ್ಟ್ ಮಾಡ್ಲಾ? Okay. ಪ್ರಿಯ Okay, ma'am. ಓಕೆ, ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಸಾಹಿತ್ಯದಲ್ಲಿ
ಜನಪದ ಸಾಹಿತ್ಯ ಒಂದು ಪ್ರಕಾರ. ಜನಪದ ಸಾಹಿತ್ಯ ಅಂದರೆ ಅದು ಅನಕ್ಷರಸ್ಥರ ಸಾಹಿತ್ಯ. ಜನಪದ ಸಾಹಿತ್ಯದಲ್ಲಿ ಸಾಹಿತ್ಯ ಮತ್ತು ಅನೇಕ ಪ್ರದರ್ಶಕ ಕಲೆಗಳು ಮತ್ತು ಪ್ರದರ್ಶಕವಲ್ಲದ ಕಲೆಗಳನ್ನ ನೋಡ್ಬೋದು. ನಾ ಪ್ರದರ್ಶಕ ಕಲೆಗಳನ್ನ ನಿಮಗೆ ಕೆಲವೊಂದು ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ. ಆ ಯಾವ ಚಿತ್ರಗಳು ಅಂತ ನೀವು ಗುರ್ತು ಹೇಳ್ಬೇಕು ನನಗೆ. ಹೇಳ್ತಿರಲ್ವಾ? ಇದು ಯಾವ ಚಿತ್ರ? ಡೊಳ್ಳು ಕುಣಿತ. ಡೊಳ್ಳು ಕುಣಿತ. ವೆರಿ ಗುಡ್. ಯಾವುದು? ಯಾವ ಚಿತ್ರ? ಡೊಳ್ಳು ಕುಣಿತ. ಇದು ಡೊಳ್ಳು ಕುಣಿತ. ಈ ಡೊಳ್ಳನ್ನ ಪುರುಷರು ಸಹ ಬಾರಿಸ್ತಾರೆ ಮತ್ತು ಸ್ತ್ರೀಯರು ಸಹ ಬಾರಿಸ್ತಾರೆ. ವೆರಿ ಗುಡ್. ಇದ್ಯಾವುದು? ವೀರಗಾಸೆ ಮ್ಯಾಮ್. ವೀರಗಾಸೆ. ವೀರಗಾಸೆ. ವೆರಿ ಗುಡ್. ವೀರಗಾಸೆ. ವೀರಗಾಸೆಯ ವೈಶಿಷ್ಟ್ಯವೇನು? ಒಡಪುಗಳು ಹೇಳೋದು ಮ್ಯಾಮ್. ಒಡಪುಗಳನ್ನು ಹೇಳೋದಾ? ಮತ್ತೆ ವಚನಗಳನ್ನು ಹೇಳ್ತಾರ ಮ್ಯಾಮ್. ವಚನ ಹೇಳ್ತಾರ. ಮತ್ತೆ ರೌದ್ರ ಅವತಾರ ಇರ್ತದ ಮ್ಯಾಮ್. ಇರ್ತವೆ. ಹೌದಾ? ಇನ್ನೂ ಸಾಕಷ್ಟು ವೈಶಿಷ್ಟ್ಯಗಳಿವೆ. ಹಾಗಾದ್ರೆ ವಿದ್ಯಾರ್ಥಿಗಳು, ಇಂದು ನಾವು ಜನಪದ ಕಲೆಗಳ ವೈಭವ ಎಂಬ ಪಾಠದಲ್ಲಿ ವೀರಗಾಸೆಯ ವೈಶಿಷ್ಟ್ಯವನ್ನು ಕುರಿತು ಅಭ್ಯಾಸ ಮಾಡೋಣ. ಎಲ್ಲರೂ ಪುಸ್ತಕವನ್ನು ತೆಗಿರಿ. 9th ಟೆಕ್ಸ್ಟ್ ಬುಕ್, ಪಾಠ ಜನಪದ ಕಲೆಗಳ ವೈಭವ. ವೀರಗಾಸೆ. ಟೆಕ್ಸ್ಟ್ ಬುಕ್ ತೆಗೆದ್ರಿ ಎಲ್ರು? ಎಸ್ ಮ್ಯಾಮ್. ಪುಟ ಎಷ್ಟು? ನೋಡ್ರಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಟೆಕ್ಸ್ಟ್ ಬುಕ್ ಅನ್ನ ಈ ರೀತಿ ನೀವೇನ್ ಮಾಡ್ಬೇಕಾಗ್ತದೆ? ಹಿಡ್ಕೊಳ್ಬೇಕಾಗ್ತದೆ. ಹಿಂಗ ಫೋಲ್ಡ್ ಮಾಡಬಾರ್ದು. ಯಾವ ರೀತಿ? ಈ ರೀತಿ ಹಿಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಕಾಣಂಗಿಲ್ಲ, ಇದು ಆನ್ಲೈನ್ ಕ್ಲಾಸ್ ಅಲ್ಲಿ ಇರೋದ್ರಿಂದ. ಇಲ್ಲಿ ನೋಡ್ರಿ, ಈಗ ನಾವು ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ, ಸಾಮೂಹಿಕ ನೃತ್ಯವನ್ನು ಒಳಗೊಂಡಂತಹ ಕರ್ನಾಟಕದ ಜನಪದ ಕಲೆ. 2 ರಿಂದ 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ. ಅಂದ್ರೆ ವೀರಗಾಸೆ ಅಂತದ ಶೈವ ಸಂಪ್ರದಾಯದ ಧಾರ್ಮಿಕ ವೀರನೃತ್ಯ. ಅಂದ್ರೆ ಶೈವ ಅಂದ್ರೆ ವೀರಶೈವ ಲಿಂಗಾಯತವರ ಸಂಪ್ರದಾಯದ ಒಂದು ಧಾರ್ಮಿಕವಾದಂತಹ ನೃತ್ಯವಾಗಿದೆ. ಸಾಮೂಹಿಕ ನೃತ್ಯವನ್ನು ಒಳಗೊಂಡಂತಹ ಕರ್ನಾಟಕ ಜನಪದ ಕಲೆ. ಕರ್ನಾಟಕದಲ್ಲಿ ಒಂದು ಸಾಮೂಹಿಕ ನೃತ್ಯ ಅಂದ್ರೆ ಅಲ್ಲಿ ಈ ವೀರಗಾಸೆಯಲ್ಲಿ ಇಬ್ಬರಕ್ಕಿಂತ 30 ಜನ ಭಾಗವಹಿಸುವಂತ ಸಾಧ್ಯತೆಗಳು ಇರ್ತವೆ. ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ ಇದು ಸಾಮೂಹಿಕ ಕಲೆ, ಕರ್ನಾಟಕದ ಸಾಮೂಹಿಕ ಕಲೆ. ಅದೇ ರೀತಿ ಕರ್ನಾಟಕದಲ್ಲಿ ಇರುವಂತ ಕಲೆ, ಅದೇ ಮಹಾರಾಷ್ಟ್ರದಲ್ಲಿ, ಪಂಜಾಬ್ದಲ್ಲಿ ಇರ್ಬೋದು, ರಾಜಸ್ಥಾನಲ್ಲಿ ಇರ್ಬೋದು, ಅದೇ ಅಲ್ಲಿ ಇರುವಂತ ಬೇರೆ ಬೇರೆ ಕಲೆಗಳನ್ನು ಸಹ ನೋಡ್ಬೋದು. ನಮ್ಮ ಕರ್ನಾಟಕದಲ್ಲಿ ವೀರಗಾಸೆ ವೀರಶೈವ ಸಂಪ್ರದಾಯದ ಒಂದು ಧಾರ್ಮಿಕ ವೀರ ನೃತ್ಯ ಅಂತ ಹೇಳ್ಬೋದು. ಇದರಲ್ಲಿ 2 ರಿಂದ 30 ಮಂದಿ ಇದರಲ್ಲಿ ಏನ್ ಮಾಡ್ತಾರೆ? ಭಾಗವಹಿಸ್ತಾರೆ. ಇದರಲ್ಲಿ ಪಂಚವಾದ್ಯಗಳಾದಂತ ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ ಬಳಕೆ ಆಗುತ್ತವೆ. ಇವೆಲ್ಲ ಏನು? ಜನಪದ ಸಾಹಿತ್ಯದ ವಾದ್ಯಗಳು. ನೀವು ನೋಡಿರ್ತೀರಿ. ಓಲಗ ಅಂತಂದ್ರೆ ಅದು ಸ್ವಲ್ಪ ಶಹನಾಯಿ ರೀತಿಯಲ್ಲಿ ಇರ್ತದೆ. ಕರಡೆ ಅಂತಂದ್ರ ಈಗ ಸ್ಕೂಲಲ್ಲಿ ಬೆಲ್ ಬಾರಿಸ್ತಿರ್ತಾರಲ್ಲ,
ಬೆಲ್ ಬಾರಿಸುವಂತ ನೋಡಿರಲ್ಲ ನೀವು, ಅದೇ ರೀತಿ ಒಂದು ಕರಡೆಯ ತಾಳ ಇರ್ತದೆ. ಇವೆಲ್ಲ ಬಳಸ್ತಾರೆ. ತಾಳ, ಶ್ರುತಿ. ತಾಳ ಅಂತಂದ್ರೆ ನೀವು ಸಾಮಾನ್ಯ ದೇವಸ್ಥಾನಗಳಲ್ಲಿ ಬರೆಸ್ತಾ ಇರ್ತಾರೆ ನೋಡ್ರಿ, ಅದಕ್ಕೆ ನಾವು ಚಳ್ಳಂ ಅಂತ ಹೇಳ್ತಿರ್ತೀವಿ, ಅದು ತಾಳ ಅಂತ ಹೇಳ್ಬೋದು. ಚಮಾಳ, ಓಲಗ, ಕರಡೆ ಇವುಗಳನ್ನ ಬಳಸ್ತಾರೆ. ಕರಡೆ ಕುಣಿತದಲ್ಲಿ ಅನಿವಾರ್ಯವಾಗಿ ಎನಿಸುತ್ತದೆ. ಕರಡೆ ಈಗಾಗಲೇ ಹೇಳಿದ್ನಲ್ಲ, ಸ್ಕೂಲಲ್ಲಿ ಬೆಲ್ ಬಾರಿಸುವಂತ ಸಂದರ್ಭದಲ್ಲಿ ಬಳಸ್ತೀವಲ್ಲ ನಾವು, ರೌಂಡ್ ಆಗಿರೋದು, ಅದು ಬಾರಿಸೋ, ಅದು ಕರಡೆ. ಅದೇ ರೀತಿ ಒಂದು ವಾದ್ಯ ಇರ್ತದೆ. ಇದು ಒಂದು ಅನಿವಾರ್ಯವಾದಂತ ವಾದ್ಯ ಅಂತ ಹೇಳ್ತಾರೆ. ವೀರಗಾಸೆ ಕುಣಿತವರ ವೇಷಭೂಷಣ ವಿಶೇಷವಾಗಿರ್ತದೆ. ಅವ್ರಿಗೆ ಹೆಂಗಿರ್ತದೆ ಅಂತಂದ್ರೆ ಅವರ ವೇಷಭೂಷಣಗಳು ಬಹಳ ವಿಶೇಷವಾಗಿ ಇರ್ತದೆ. ಅವ್ರು ಏನೇನ್ ಹಾಕೊಂಡಿರ್ತಾರೆ ಅಂತಂದ್ರೆ ಬಿಳಿ ಪಂಚೆಯ ವೀರಗಚ್ಚಿ, ಅಂದ್ರೆ ಇಲ್ಲಿ ನೋಡ್ರಿ ಬಿಳಿ ಪಂಚೆ ಕೆಲವೊಬ್ರು ಇಲ್ಲಿ ಚೇಂಜ್ ಮಾಡಿದ್ದಾರೆ ಬಣ್ಣ, ಹಾಕೊಳ್ಬಹುದು. ಬಿಳಿ ಪಂಚೆ ಹಾಕೊಳ್ಬಹುದು. ಆಮೇಲೆ ವೀರಗಚ್ಚಿ, ತಲೆಗೆ ಅರಿಶಿಣ, ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಅಂಗಿಗಳನ್ನ ಸಾಮಾನ್ಯವಾಗಿ ಹಾಕೊಂಡಿರ್ತಾರೆ. ಕೊರಳಲ್ಲಿ ರುದ್ರಾಕ್ಷಿ ಇರ್ತದೆ. ಈಗ ನೀವು ನೋಡ್ಬೋದು, ಕೊರಳಲ್ಲಿ ರುದ್ರಾಕ್ಷಿ. ಹಣೆಗೆ ವಿಭೂತಿ ಇದೆ ಅಲ್ವಾ, ವಿಭೂತಿ ಇದೆ. ಕೊರಳಲ್ಲಿ ರುದ್ರಾಕ್ಷಿ ಕಾಣ್ತಾ ಇದೆಯಾ ತಮ್ಗೆ? ಇಲ್ಲಿ ನೋಡ್ರಿ, ರುದ್ರಾಕ್ಷಿಗಳಲ್ಲಿ ಕಾಣ್ತಾ ಇದೆಯಲ್ಲ, ಗಳಿದೆ. ಆಮೇಲೆ ಹಣೆಗೆ ವಿಭೂತಿ ಹಚ್ಕೊಂಡಿದ್ದಾರೆ. ಆಮೇಲೆ ಕೈಯಲ್ಲಿ ಬಿಚ್ಚುಗತ್ತಿ ಅಂತ ಹೇಳ್ತೀವಿ. ಕೈಯಲ್ಲಿ ಬಿಚ್ಚುಗತ್ತಿ, ಕರ್ಣಕುಂಡಲ, ಕಿವಿಗೆ ಆಭರಣಗಳನ್ನು ಸಹ ಅವರು ಧರಿಸಿದ್ದಾರೆ. ಕರ್ಣಕುಂಡಲ, ಸೊಂಟಪಟ್ಟಿ, ಸೊಂಟಕ್ಕೊಂದು ಪಟ್ಟಿ ಹಾಕೊಂಡಿದಾರಲ್ವಾ ಎಲ್ರು, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕೈಯಲ್ಲಿ ಬಿಚ್ಚುಗತ್ತಿ ಇದೆ ಅಲ್ವಾ, ಬಿಚ್ಚುಗತ್ತಿ. ಕಾಲಿಗೆ ಹೆಜ್ಜೆ ಹಾಕೊಂಡಿದಾರಲ್ವಾ, ಧರಿಸಿರುತ್ತಾರೆ. ಅವ್ರು ಏನ್ ಹೇಳ್ತಿರ್ತಾರೆ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು, ಅಹಹ ರುದ್ರ, ಅಹಹ ದೇವ ಎಂದು ವೀರಗಾಸೆ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ಅವರು ಪ್ರಾರಂಭದಲ್ಲಿ ವೀರಗಾಸೆ, ವೀರಭದ್ರನ ಕುಣಿತ ಅಂತೂ ಹೇಳ್ತಾರೆ ಇದಕ್ಕೆ. ಅವರು ಪ್ರಾರಂಭ ಮಾಡ್ಬೇಕಾದ್ರೆ ಅಹಹ ರುದ್ರ, ಅಹಹ ದೇವ ಈ ರೀತಿಯವರು ಹೇಳ್ತಾ ಇರ್ತಾರೆ. ನರ್ತಕ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಇದೆ. ಅದು ಏನು ಸಂದರ್ಭ ಹೇಳ್ತಂದ್ರೆ ವೀರಭದ್ರ ಯಾವ ರೀತಿ ಹುಟ್ಟಿದ ಅಂತ. ವೀರಭದ್ರ ಅಂದ್ರೆ ಯಾರ ರೂಪ ವೀರಭದ್ರ? ಶಿವನ ರೂಪ. ಆ ಶಿವನ್ ರೂಪ ಯಾವ ರೀತಿ ಹುಟ್ಟಿದ ಅಂತ ಹೇಳಿ, ವೀರ ಅಂತಂದ್ರೆ ಇಲ್ಲಿ ಬಹಳ ಗಂಭೀರವಾಗಿರೋದು, ಬಹಳ ಭಯಾನಕವಾಗಿರುವಂತ ಸ್ವರೂಪವನ್ನವರು ಹೇಳ್ತಾರೆ. ಹೆಂಗಂತಂದ್ರೆ ವೀರಭದ್ರ ದೇವರು ಹುಟ್ಟಿದ ರೂಪ ಹುಟ್ಟಿದಾಗಲೇ ಹೂವಿನ ಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ, ಮೆಟ್ಟಿದ ಹೊನ್ನಾವಿಗೆ, 1000 ಶಿರ, 3,000 ನಯನ, 2,000 ಭುಜ, ಕೆಕ್ಕರಿಸದ ಕಣ್ಣು, ಜುಂಚು ಮಂಡೆ ಇಂತಪ್ಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ, ಅವರು ಆ ರೀತಿ ವರ್ಣನೆ ಮಾಡ್ತಾರೆ ವೀರಭದ್ರ ದೇವರ ಯಾವ ರೀತಿ ಹುಟ್ಟಿದ್ರು ಅಂತ ಹೇಳಿ. ಬ್ರಹ್ಮಗಾಸೆ ಅಂದ್ರೆ 3 ಸಮಾನ, ಬ್ರಹ್ಮ, ವಿಷ್ಣು ಮತ್ತು ರುದ್ರ 3ಗೆ ಸಮಾನ ಅವ್ರು ಹುಟ್ಟಿದ್ದು. ಅಂದ್ರೆ ಆ 3 ದೇವರ ಸಮಾನ ಅವರಲ್ಲಿ ಇತ್ತು. ಆಮೇಲೆ ಹೂವಿನ ಗಾಸೆ, ಮಂಜುಳ ಗಾಸೆ ಅಂದ್ರೆ ಹೂವಿನಷ್ಟು ಏನಾಗಿತ್ತು, ಮೃದುವಾಗಿದ್ದ. ಮಂಜುಳ ಅಂದ್ರೆ ಅಷ್ಟೇ ಆತ ಶಾಂತವಾಗಿದ್ದ. ಮೆಟ್ಟಿದ ಹೊನ್ನಾವಿಗೆ ಅಂದ್ರೆ ಕಾಲಲ್ಲಿ ಏನಿತ್ತು, ಬಂಗಾರ ಅಂತ ಪಾದುಕೆಗಳಿತ್ತು. ಹೊನ್ನು ಅಂದ್ರೆ ಬಂಗಾರ, ಪಾದುಕೆಗಳಿತ್ತು. 1000 ಶಿರ, ಅವನಿಗೆ ಎಷ್ಟು, ನಮಗ ಒಂದೇ ತಲೆ ಇರ್ತದೆ, ಆದ್ರೆ ವೀರಭದ್ರನಿಗೆ ಎಷ್ಟು ಶಿರ ಇತ್ತು ಅಂದ್ರೆ, ಶಿರ ಅಂದ್ರೆ ತಲೆ, ಎಷ್ಟು ಶಿರ ಇತ್ತು, ಎಷ್ಟು ತಲೆ ಇತ್ತು? 1000. 1,000 ತಲೆಗೆ 3,000 ಕಣ್ಣು. ಯಾಕಂದ್ರೆ ಶಿವನಿಗೆ ಎಷ್ಟು ಕಣ್ಣು ಇರ್ತಾವ? 3 ಕಣ್ಣು. ಹೌದಾ? 1,000 ತಲೆ ಅಂತಂದ್ರೆ 1,000 ಜನ ಅಂತ ಅನ್ಕೊಡ್ರಿ. 1,000 ಅಂತ ಅನ್ಕೊಂಡ್ರಿ, 1,000 ಅಂದ್ರೆ ಆಟೋಮೆಟಿಕ್ ಆಗಿ ಎಷ್ಟಿರ್ತಾವ ಅವನ್ಗೆ ಕಣ್ಣುಗಳು? 3,000 ಇರ್ತಾವ. ಆಮೇಲೆ ಭುಜಗಳು ಎಷ್ಟಿರ್ತಾವು? 2,000 ಭುಜ. ಹೌದಲ್ವಾ? ನಮಗೆ 2 ಕೈ ಇದ್ದಂಗ ವೀರಭದ್ರನಿಗೆ ಎಷ್ಟು ಭುಜಗಳು ಇರ್ತಾವು? 2,000 ಭುಜ. ಮತ್ತೆ ಕೆಕ್ಕರಿಸಿದ ಕಣ್ಣು ಅಂದ್ರೆ ಬಹಳ ಭಯಾನಕವಾದಂತಹ ಕಣ್ಣು, ಅಂದ್ರೆ ಅಲ್ಲಿ ರೌದ್ರಾವತಾರ ಇರ್ತದೆ, ಅದಕ್ಕೆ ಕೆಕ್ಕರಿಸಿದಂತಹ ಕಣ್ಣು. ಜುಂಚು ಮಂಡೆ ಅಂದ್ರೆ ಶಿವನಿಗೆ ನಾವೇನ್ ಕರಿತೀವಿ? ಜುಂಚು ಮಂಡೆ ಅಂತ ಕರಿತೀವಿ. ಇಂತೆಂಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ ಅಂತ ಈ ರೀತಿ ಅವ್ರು ಏನ್ ಮಾಡ್ತಾರೆ, ವೀರಭದ್ರನ ಜನನದ ಒಂದು ಇದನ್ನ ಹೇಳ್ತಾರೆ. ಚಮಾಳ ಹಾಗೂ ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತದೆ. 4-5 ಗತ್ತಿಗಳಿರುವ ವೀರಗಾಸೆ ಕುಣಿತದಲ್ಲಿ ಒಂದೊಂದು ಗತ್ತಿಯ ಕುಣಿತದ ಆನಂತರ ಮತ್ತೊಬ್ಬ ನರ್ತಕ ಒಡಪ ಹೇಳ್ತಾನೆ. ಒಡಪ ಮುಗಿಯುತ್ತಿದ್ದಂತೆಯೇ ವಾದ್ಯಗಳ ಬೋರ್ಗರಿತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಅಂದ್ರೆ
ಕರಡೆ ಬಡಿತ. ಕರಡೆ ಅಂತಂದ್ರೆ ಅದನ್ನ ಯಾವ ರೀತಿ ವೇಗವಾಗಿ ಬರೆಸ್ತಾರಲ್ಲ ಅದನ್ನ ವೇಗವಾಗಿ ಅಷ್ಟೇ ವೇಗದಲ್ಲಿ ಇವ್ರು ಹಾಡ್ತಿರ್ತಾರೆ. ಅದರದ್ದು ಸೌಂಡ್ ಕಡಿಮೆ ಆಯ್ತು ಅಂತಂದಾಗ ಆ ರೀತಿ ಮತ್ತು ಧ್ವನಿಯಲ್ಲಿ ಏನಾಗ್ತದೆ ಇವ್ರದ್ದು ಬದಲಾವಣೆ ಆಗ್ತದೆ. ಅಂದ್ರೆ ಗತಿಗೆ ಅನುಗುಣವಾಗಿ ಇವರ ನರ್ತನೆ ಮತ್ತೆ ಇವರು ಹೇಳುವಂತಹ ಒಂದು ಹಾಡು ಏನಾಗಿರ್ತದೆ ಅದಕ್ಕೆ ಅನುಗುಣವಾಗಿ ಇರ್ತದೆ. ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿಯ ಕುಣಿತ. ವೀರಗಾಸೆ ಸಾಮೂಹಿಕ ನೃತ್ಯ. ವೀರಭದ್ರನ ಕುಣಿತ ಅಂದ್ರೆ ಒಬ್ಬ ವ್ಯಕ್ತಿನೇ ಮಾಡಬಹುದು. ವೀರಗಾಸೆ ಅಂದ್ರೆ ಇದು ಒಂದು ಏನಾಗಿದೆ ಸಾಮೂಹಿಕ ನೃತ್ಯವಾಗಿದೆ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ದಲ್ಲಿ ಏನಂತ ಕರೀತಾರೆ ಅಂದ್ರೆ ಲಿಂಗಬೀರ, ಲಿಂಗಧೀರ, ಲಿಂಗವೀರ ಕುಣಿತವೆಂದು ಹೆಸರಿದೆ. ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತ ಎಂದು ಜನಪ್ರಿಯವಾಗಿದೆ. ಅಂದ್ರೆ ಅದಕ್ಕೆ ಬೇರೆ ಬೇರೆ ಹೆಸರಿದೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಪೂರ್ವಂತರ ಕುಣಿತವೆಂದು ಕರೆಯುತ್ತಾರೆ. ವೀರಶೈವ ಸಂಪ್ರದಾಯದ ವಂಶ ಪಾರಂಪರ್ಯವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಭದ್ರ ವೇಷಧಾರಿ, ದಕ್ಷಯಾಗ, ವೀರಭದ್ರನ ಜನನ, ಇವ್ರು ಏನೇನು ವಿಷಯಗಳನ್ನ ಹೇಳ್ತಾರೆ, ವೀರಭದ್ರನ ಅವತಾರಗಳನ್ನ ಹೇಳ್ತಾರೆ. ಅದರಲ್ಲಿ ಏನೇನ್ ಇರ್ತದೆ ಅಂತಂದ್ರೆ ವೀರಭದ್ರನ ಜನನ, ವೀರಭದ್ರನ ವಿಜಯ ಮುಂತಾದ ಒಡಪ ಅಂತಂದ್ರೆ ಪ್ರಾರಂಭದಲ್ಲಿ ಹೇಳೋದು ಮತ್ತು ಕೊನೆಯಲ್ಲಿ ಹೇಳೋದು ಒಡಪುಗಳನ್ನ ಹೇಳ್ತಾರೆ. ಇದನ್ನ ಖಡ್ಗ ಎಂದು ಕರೆಯುತ್ತಾರೆ. ಇದಕ್ಕೆ ಮತ್ತೊಂದು ಹೆಸರೇನು, ಒಡಪಕ್ಕೆ ಅವ್ರೇನ್ ಕರೀತಾರೆ ಖಡ್ಗ ಎಂದು ಸಹ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ಒಡಪು ಎನ್ನುತ್ತಾರೆ. ಮತ್ತೊಬ್ಬ ವ್ಯಕ್ತಿ ಏನಂತಿರ್ತಾನ, ಭಲೇರೇ ವೀರ, ಅಹಹ ವೀರ ಎಂದು ಕಾಕು ಹೇಳುತ್ತಾ ಜಾಗಟೆ ಬಡಿಯುತ್ತಾ ನಿಧಾನವಾಗಿ ವೀರಭದ್ರ ಸೂತ್ರ ತಿರುಗುತ್ತಾನೆ. ಸಾಮಾನ್ಯವಾಗಿ ನೀವು ವೀರಗಾಸೆ ಸಂದರ್ಭದಲ್ಲಿ ಅವರು ಸಾಮಾನ್ಯವಾಗಿ ಹೇಳುವಂತಹ ಒಂದು ಇದು ಏನು ಅಂತಂದ್ರೆ ಅಹಹವಿದ್ದ ರುದ್ರ ಅಹಹ ವೀರ ಅಂತ ಹೇಳ್ತಿರ್ತಾರೆ. ಅದೇ ರೀತಿ ಖಡೆ ಖಡೆ ರುದ್ರ ಅಂತಾನು ಹೇಳ್ತಿರ್ತಾರೆ. ನೀವು ಕೇಳಿರ್ಬೋದು ಸಾಮಾನ್ಯವಾಗಿ. ಭಲೇರೆ ವೀರ ಅಹಹ ವೀರ ಅಂತ ಮಧ್ಯದಲ್ಲಿ ಹೇಳ್ತಿರ್ತಾರೆ. ಅಂದ್ರೆ ಅದು ಮೆರುಗು ಕೊಡ್ತದೆ. ಅವ್ರು ಏನ್ ಹೇಳ್ತಿರ್ತಾರಲ್ಲ ಆ ವಿಷಯಕ್ಕೆ ಏನಾಗ್ತದೆ ಒಂದು ಮೆರುಗನ್ನ ಕೊಡ್ತದೆ. ಎಂತ ಸಂದರ್ಭಗಳಲ್ಲಿ ಇದನ್ನ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ಯಾವ್ಯಾವ ಸಂದರ್ಭಗಳಲ್ಲಿ ಇರ್ತದೆ ಅಂತಂದ್ರೆ ಜಾತ್ರೆಗಳಲ್ಲಿ, ಉತ್ಸವಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಕುಣಿತ ಏರ್ಪಡಿಸುತ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನರಂಜನೆಗಾಗಿ ಬಳಕೆ ಆಗ್ತದೆ. ಇದು ಧಾರ್ಮಿಕ ನೃತ್ಯವೂ ಹೌದು, ಜೊತೆಗೆ ಏನ್ ಮಾಡ್ತಾರೆ ಇದನ್ನ ಮನರಂಜನೆ ಸಲುವಾಗಿಯೂ ಸಹ ಬಳಸ್ತಾರೆ. ಸಾಮಾನ್ಯವಾಗಿ ಕುಣಿತ ನೋಡುವವರಿಗೆ ಇದು ಏನಾಗ್ತದೆ ರೋಮಾಂಚನವನ್ನು ಉಂಟು ಮಾಡ್ತದೆ. ಈಗ ಇಲ್ಲಿಯವರೆಗೆ ವಿದ್ಯಾರ್ಥಿಗಳೇ ನಾವು ಜನಪದ ಕಲೆಗಳ ವೈಭವ ಎಂಬ ಪಾಠದಲ್ಲಿ ಯಾವುದನ್ನ ತಿಳ್ಕೊಂಡ್ವಿ, ವೀರಗಾಸೆಯ ವೈಶಿಷ್ಟ್ಯವನ್ನ ನಾವು ತಿಳಿದುಕೊಂಡಿದ್ದೇವೆ. ಹೌದಲ್ವಾ? ಅದರ ಕುರಿತು ನಾ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೇನೆ. ವೀರಗಾಸೆ ಯಾವ ಸಂಪ್ರದಾಯದ ನೃತ್ಯವಾಗಿದೆ? ವೀರಶೈವ. ವೆರಿ ಗುಡ್. ವೀರಗಾಸೆಯಲ್ಲಿ ಬಳಸುವಂತಹ ಪಂಚವಾದ್ಯಗಳು ಯಾವುದು? ತಾಳ, ಚಮಾಳ, ಓಲಗ, ಕರಡೆ. ವೆರಿ ಗುಡ್. ಎಷ್ಟು ನಿಮಿಷ ಆಯ್ತು? ನನ್ಗೆ ಇಲ್ಲಿ ಮುಗೀತದ ಪಾಠ. ಎಷ್ಟು ನಿಮಿಷ ನೋಡಿದ್ರಿ? 17 ಆಯ್ತು. 17 ನಿಮಿಷ ಆಯ್ತಾ? ಸರಿ. ನೀವು ಇದು ಪಾಠ ಡ್ಯೂರೇಷನ್ ಎಷ್ಟು ಕೊಡ್ಬೇಕಂದ್ರೆ 15 to 20 minutes. ಇಂಟಿಗ್ರೇಷನ್ ಲೆಸನ್ ಎಷ್ಟು ಕೊಡ್ಬೇಕೀಗ? 20 ನಿಮಿಷ. ಈಗ ಲೆಸನ್ ಪ್ಲಾನ್ ಫಾರ್ಮ್ಯಾಟ್ ತೋರಿಸ್ತಾ ತಮ್ಗೆ? ನನ್ನ ಲೆಸನ್ ಅಲ್ಲಿ ಫಾರ್ಮ್ಯಾಟ್ ಹೇಳೋಕ್ಕಿಂತ ಮುಂಚೆ ಏನೇನು ಅಬ್ಸರ್ವ್ ಮಾಡಿದ್ರಿ? ನಾನು ಹೇಳಿದ್ನಲ್ಲ ಇಲ್ಲಿವರೆಗೆ ಪಾಠ ಪ್ರೀವಿಯಸ್ ನಾಲೆಜ್ ಮ್ಯಾಮ್ ಚೆಕ್ ಮಾಡಿದ್ನಲ್ವಾ? ಮತ್ತೆ ಸೂಕ್ತ ಮತ್ತೆ ಹೇಳ್ಬೇಕು, ಎಲ್ರು ಹೇಳ್ಬೇಕು. ಮಾಡಿದ್ನಾ? ಟೀಚಿಂಗ್ ಏಡ್ಸ್ ಮ್ಯಾಮ್. ತೋರ್ಸಿದ್ನಾ? ಬಿಬಿ ಯೂಸ್ ಮಾಡ್ದೆ? ಕಂಟಿನ್ಯೂಟಿ ನೋ ಮೇಡಮ್. ಬಿಬಿ ಯೂಸ್ ಮಾಡ್ಲಿಲ್ಲ? ಬರದ್ನಲ್ಲ ಹೆಡ್ಡಿಂಗ್ ಸ್ಟಾರ್ಟಿಂಗ್ ಬರದ್ನ ಸ್ಟೇಟ್ಮೆಂಟ್ ಆಫ್ ಏಮ್ ಬರದ್ನ ಯೂಸ್ ಕಾಣಿಸ್ತು ತಮ್ಗೆ? ಇಲ್ಲ ಕಾಣಿಸಿಲ್ಲ? ಬೋರ್ಡ್ ಕಾಣಿಸ್ತಿಲ್ಲ? ನಮ್ ತೋರಿಸ್ತೀನಿ ನೋಡ್ರಿ ಇಲ್ಲಿ.
ಇದು ಕಾಣಿಸ್ಲಿಲ್ಲ ಬರೆದಿದ್ದು? No, ma'am. The page is blank. ಈಗ ಈಗ ನೋಡ್ರಿ, ಈಗ ಕಾಣಿಸ್ತಾ ಇದೆ ಇಲ್ಲೋ? No. ಇಲ್ಲಿ ಮೇಡಮ್ ವೈಟ್ ಐತಿ. ಅದೇನೋ ಆಗ್ತಾ ಇದೆ, ಕಾಣಿಸ್ತಾ ಇಲ್ಲ. ಹೋಗ್ಲಿ ಬಿಟ್ಟು ಸ್ಟಾರ್ಟಿಂಗ್ ಇಂದನೂ ಮೇಲೆ ಬರ್ತಿದ್ದೆ, ಅದೇ ರೀತಿ ಬೋರ್ಡ್ ಮೇಲೆ ಬರೆದ್ರೆ ಸಾಕು. ಮತ್ತೇನ್ ನೋಡಿದ್ರಿ? ವಾಯ್ಸ್ ಮಾಡ್ಯುಲೇಷನ್ ಇತ್ತಾ? ಎಸ್ ಮ್ಯಾಮ್. ಈಗ ಮೆರಿಟ್ಸ್ ಹೇಳಿದ್ರಿ ನೀವೆಲ್ಲ, ಡಿ ಮೆರಿಟ್ಸ್ ಹೇಳ್ರಿ. Ma'am, inductive and deductive method, how can we use in the language? ಈಗ ಅದು ಇಟ್ ಡಿಪೆಂಡ್ಸ್ ಆನ್ ದ ಕಂಟೆಂಟ್. ಅಲ್ಲಿ ಏನಾದ್ರು ನೀವು ಎಕ್ಸಾಂಪಲ್ಸ್ ಇತ್ತು, ಅದ್ರ ಬಗ್ಗೆ ನೀವು ಜಾಸ್ತಿ ಉದಾಹರಣೆ ಇನ್ನೂ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಕೊಟ್ರೆ ಅದನ್ನು ಬರ್ತದೆ. ಅಥವಾ ಕೆಲವೊಂದು 3-4 ಥೀಮ್ ಹೇಳ್ತೀರಿ ನೀವು, 3-4 ಥೀಮ್ ಹೇಳಿ ಸೇಮ್ ಒಂದು ಇದು ತಕೊಳ್ತೀರಿ ನೋಡ್ರಿ, ಏನಂತ ಹೇಳ್ತೀರಿ, ಸೇಮ್ ವರ್ಡ್ ತಕೊಳ್ತಿರಲ್ಲ, ಅದು ಏನಾಗ್ತದೆ ಇಂಡಕ್ಟಿವ್ ಡಿಡಕ್ಟಿವ್ ಮೆಥಡ್ ಅಲ್ಲಿ ಬರ್ತದೆ ಅದನ್ನು. ಈಗ ಒಂದು 3 ಕಾಮನ್ ಎಕ್ಸಾಂಪಲ್ಸ್ ಹೇಳ್ತೀರಿ. ನಾ ಏನ್ ಹೇಳಿದೆ, ಇದೊಂದು ಮೇನ್ ಥೀಮ್ ಹೇಳಂತ ವಿದ್ಯಾರ್ಥಿ ಕೇಳಿದಾಗ ವಿದ್ಯಾರ್ಥಿ ಹೇಳ್ತಾನಲ್ಲ, 3 ಎಕ್ಸಾಂಪಲ್ಸ್ ಕೊಟ್ಟಿರ್ತೀರಿ ನೀವು, ಯಾವ ಎಕ್ಸಾಂಪಲ್ಸ್ ಅಂತ ಹೇಳಂಗಿಲ್ಲ, ವಿದ್ಯಾರ್ಥಿನಿ ಅದು ಕಂಡು ಹಿಡಿತಾನಲ್ಲ, ಅದು ಏನಾಗ್ತದೆ ಇಂಡಕ್ಟಿವ್ ಡಿಡಕ್ಟಿವ್ ಅಲ್ಲಿ ಬರ್ತದೆ. Okay, ma'am. ಸರಿ, ಮತ್ತೆ ಬರ್ಬೇಕಂತ ಏನಿಲ್ಲ, ಎಲ್ಲಾ ಸ್ಕಿಲ್ಸ್ ಗಳು ಬರ್ಬೇಕಂತಿಲ್ಲ. ಇಲ್ಲಿ ಯಾವ ಯೂಸ್ ಆಯ್ತು, ಎಲ್ಲ ಇಂಡಕ್ಟಿವ್ ಡಿಡಕ್ಟಿವ್ ಅಷ್ಟು ಯೂಸ್ ಆಗಿದೆ, ಉಳಿದೆಲ್ಲ ಸ್ಕಿಲ್ಸ್ ಯೂಸ್ ಆಯ್ತಲ್ವಾ? Yes, ma'am. ಈಗ ನಿಮ್ಗೆ ಅರ್ಥ ಆಯ್ತಾ ಎಲ್ಲ? Yes, ma'am. Yes, ma'am. ಈಗ ಲೆಸನ್ ಪ್ಲಾನ್ ಫಾರ್ಮ್ಯಾಟ್ ಹೇಳ. Okay, ma'am. ಬಂತಡಿ. ಕಾಣಿಸ್ತಾ ಇದೆ ಎಲ್ರು ಫಾರ್ಮ್ಯಾಟ್? Is it visible? Yes, ma'am. No. Yes, ma'am. Visible. ಸ್ಟೂಡೆಂಟ್ ಆಕ್ಟಿವಿಟಿ, ಕಾಂಪೋನೆಂಟ್, ಸ್ಕಿಲ್ಸ್ 4 ಕಾಲಮ್ ಮಾಡ್ಕೊಳ್ರಮ್ಮ. ಟೀಚರ್ ಆಕ್ಟಿವಿಟಿ, ಸ್ಟೂಡೆಂಟ್ ಆಕ್ಟಿವಿಟಿ, ಕಾಂಪೋನೆಂಟ್ಸ್, ಸ್ಕಿಲ್ಸ್. ಮಾಡ್ಕೊಂಡ್ರಿ? ಶಿಕ್ಷಕರ ಚಟುವಟಿಕೆ, ವಿದ್ಯಾರ್ಥಿಗಳ ಚಟುವಟಿಕೆ, ಘಟಿಕಾಂಶಗಳು, ಕೌಶಲಗಳು. ಓಕೆ, ನಾಲ್ಕು ಕಾಲಮ್ ಮಾಡಿ. Yes, ma'am. ಸರಿ, Yes, ma'am. ಇಲ್ಲಿ ನೀವೇನ್ ಬರಿಬೇಕು, ಟೀಚರ್ ಕಂಟೆಂಟ್ ಆಕ್ಟಿವಿಟಿಯಲ್ಲಿ ನೀವೇನ್ ಎಕ್ಸ್ಪ್ಲೈನ್ ಮಾಡ್ತಿರ್ತೀರಿ ಬರೀತೀರಿ. ಆಮೇಲೆ ಸ್ಟೂಡೆಂಟ್ ಇಲ್ಲೇನೋ ಕ್ವಶನ್ಸ್ ಕೇಳಿದ್ರಿ, ವಿದ್ಯಾರ್ಥಿ ಉತ್ತರ ಹೇಳ್ತಾನೆ, ಸ್ಟೂಡೆಂಟ್ ಆಕ್ಟಿವಿಟಿ ಅವನೇನಿರ್ತದೆ ಅಲ್ಲಿ ಬರೀರಿ. ಯಾವ್ದೋ ಟೀಚಿಂಗ್ ಏಡ್ ತೋರಿಸ್ತೀರಿ, ವಿದ್ಯಾರ್ಥಿ ಅದನ್ನ ಏನ್ ಮಾಡ್ತಾರೆ, ರೆಕಗ್ನೈಸ್ ಮಾಡ್ತಾನೆ, ಅದು ಬರೀರಿ. ಯಾವ ಕಾಂಪೋನೆಂಟ್ ಬಳಕೆ ಆಯ್ತು, ಇಲ್ಲಿ ಕಾಂಪೋನೆಂಟ್ಸ್ ಬರೀರಿ. ಇಲ್ಲಿ ಸ್ಕಿಲ್ಸ್ ಬರೀರಿ, ಯಾವ ಸ್ಕಿಲ್ಸ್ ಇಲ್ಲಿ ಯೂಸ್ ಆಗ್ತಿದೆ ಅಂತ ಬರೀರಿ. ನಿಮ್ ಪ್ಯಾಟರ್ನ್ ಕಳಿಸ್ತೀನಿ ನಾನು, ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ಕಳಿಸ್ತೀನಿ ಎಲ್ಲಾ ಸಬ್ಜೆಕ್ಟ್ ಅದು. ಇದ್ರಲ್ಲಿ ಏನ್ ಡೌಟ್ ಇಲ್ಲಲ್ಲ ನಿಮ್ಗೆ? No, ma'am. No, ma'am. ಸರಿ, ಈಗ 1 ನಿಮಿಷದಲ್ಲಿ ಕ್ಲಾಸ್ ಮುಗಿತದೆ. ಇದು ನೀವೇನ್ ಮಾಡ್ರಿ ಅಂತಂದ್ರ 2:15ಗೆ ಜಾಯಿನ್ ಆಗ್ಬಿಡ್ತೀರಾ. ಅಂದ್ರೆ ಯಾವ ರೀತಿ ಸ್ವಲ್ಪ ನಿಮ್ಮ ಡೌಟ್ಸ್ ಗಳು ಮತ್ತೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಕ್ಲಿಯರ್ ಮಾಡ್ಬಿಡೋಣ, ಒಂದು half an hour ತಗೊಂಡು. 2:15 ಜಾಯಿನ್ ಆಗ್ಬಿಡ್ತಾರೆ, ದಟ್ ಇಸ್ ದ ಲಾಸ್ಟ್ ಕ್ಲಾಸ್ ಫಾರ್ ಯುವರ್. Ma'am, ಈಗಂದ್ರೆ 10 ಮುಗಿದ್ ಬಿಡ್ತಿದ್ದು, 45 ಮಿನಿಟ್ಸ್ ಇರುತ್ತಲ್ಲ ಝೂಮ್ ಅಲ್ಲಿ. immediate join ಆಗ್ತೇವೆ ಮ್ಯಾಮ್ ಅವಾಗ. ಹೀಗೆ ಮುಗಿಸ್ಬಿಡೋಣ. Yes, ma'am. ಸರಿ, ಏನೇನ್ ಡೌಟ್ಸ್ ಇತ್ತು ನಿಮ್ಮಲ್ಲಿ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ನಿಮ್ಗೆ? ಟೀಚರ್ ಆಕ್ಟಿವಿಟಿ, ಸ್ಟೂಡೆಂಟ್ ಆಕ್ಟಿವಿಟಿ, ಕಾಂಪೋನೆಂಟ್, ಸ್ಕಿಲ್ ಅಲ್ಲಿ ಡೌಟ್ ಇದೆಯಾ ಏನಾದ್ರು?
ಮ್ಯಾಮ್ ಎಕ್ಸಾಂಪಲ್ ಎಷ್ಟಾರು ಯೂಸ್ ಮಾಡ್ಕೋಬಹುದಲ್ ಮ್ಯಾಮ್? ಅದು ಇಟ್ ಡಿಪೆಂಡ್ಸ್ ಆನ್ ಯುವರ್ ಕಂಟೆಂಟ್. ಓಕೆ ಎಕ್ಸಾಂಪಲ್ಸ್ ಜಾಸ್ತಿ ಆಗಬಾರ್ದು. ನಿಮ್ದು ಕಂಟೆಂಟ್ ಯಾವ ರೀತಿ ಇದೆ ಅಷ್ಟು ಎಕ್ಸಾಂಪಲ್ಸ್ ಹಾಕೊಳ್ರಿ. ಓಕೆ ಮ್ಯಾಮ್. ಯುವರ್ಸ್ ಪೆಡಗೋಗಿ ಬಯೋ ಸೈನ್ಸ್ ಅಂಡ್ ಕೆಮಿಸ್ಟ್ರಿ ಮ್ಯಾಮ್. ಸರಿ ಸರ್. ಎಕ್ಸಾಂಪಲ್ಸ್ ಹೆಚ್ಚು ಹಾಕೋಬಹುದು ಅಂದ್ರೆ ಏನು, ಟೈಮ್ ಡ್ಯೂರೇಷನ್ ನೋಡ್ಕೊಳ್ಬೇಕಮ್ಮ. ಇದು ಇಂಟಿಗ್ರೇಷನ್ ಲೆಸನ್ 15 to 20 minutes. ನೀವು ಎಷ್ಟು ಪ್ರೆಸೆಂಟ್ ಮಾಡ್ಬೇಕು, ನಿಮ್ಗೆ ಟೈಮ್ ಡ್ಯೂರೇಷನ್ ಎಷ್ಟು? 15 to 20 minutes. ಅದರಲ್ಲಿ ನೀವು ಕಂಟೆಂಟ್ ಎಕ್ಸ್ಪ್ಲೈನ್ ಮಾಡೋಕೆ ಬರೀ ಎಕ್ಸಾಂಪಲ್ಸ್ ಅಷ್ಟೇ ಹೇಳೋದಲ್ಲ, ಹೌದಲ್ವಾ? ಎಸ್ ಮ್ಯಾಮ್. ಅದನ್ನ ನೋಡಿ ಹಂಗಲ್ರಿ ಮ್ಯಾಮ್, 2